ಎಲ್ರಿಗೂ ನಮಸ್ಕಾರ. ನಾನು ಜಾನಕಿ ಹೆಗಡೆ. ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ನಡೆಯುತ್ತಿರುವ ಸ್ವಾತಂತ್ರ್ಯೋತ್ಸವ ಫಲಪುಷ್ಪ ಪ್ರದರ್ಶನ 2026ಕ್ಕೆ ತಮಗೆಲ್ಲ ಸುಸ್ವಾಗತ. ಈ ಸಲದ ಥೀಮ್ ಗಂಗಾ ಸಾಮ್ರಾಜ್ಯ ವೈಭವ. ಆ ವೈಭವವನ್ನು ಒಮ್ಮೆ ಕಣ್ತುಂಬಿಸ್ಕೊಳ್ಳೋಣ ಬನ್ನಿ. ಇಲ್ಲಿ ಕಾಣ್ತಾ ಇರೋದು ರಾಜ ಶ್ರೀ ಪುರುಷನ ಮೂರ್ತಿ. ಈತ ಬರೆದ ಗಜಶಾಸ್ತ್ರ ಸಾಹಿತ್ಯಕ್ಕೆ ವಿಶೇಷ ಕೊಡುಗೆಯಾಗಿದೆ. ಲಕ್ಷ ಲಕ್ಷ ಹೂಗಳನ್ನು ಬಳಸಿ ಎಷ್ಟು ಸುಂದರ ಪ್ರತಿಕೃತಿಯನ್ನು ನಿರ್ಮಿಸಿದಾರಲ್ಲ. ಇದು ಪಂಚಲಿಂಗೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಎಲ್ಲೋ ಇದೆ ಅಂದ್ಕೊಂಡ್ಬಿಡ್ತೀವಿ ನಾವು. ಇದು ಬೆಂಗಳೂರಿನ ಸಿಲ್ಕ್ ಬೋರ್ಡ್ ಹತ್ತಿರ ಇದೆಯಂತೆ ನೋಡಿ. ಅಷ್ಟೇ ಅಲ್ಲ, ಈ ಶಾಸನದಲ್ಲಿ ಬೆಂಗಳೂರು ಅನ್ನೋ ಹೆಸರಿದೆ ನೋಡಿ. ಎಂಥ ರೋಮಾಂಚನ ಆಗತ್ತೆ ಅಲ್ವಾ. ಒಂದು ಕಡೆ ನೋಡಿ, ಗಂಗರ ಪ್ರಮುಖ ಅರಸರುಗಳ ಪ್ರತಿಮೆಗಳು ಎಷ್ಟು ಜೀವಂತವಾಗಿ ಕಾಣಿಸ್ತಾ ಇವೆ. ಅಷ್ಟೇ ಅಲ್ಲ, ಅವ್ರ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನು ಪಡೆದುಕೊಳ್ಳುವಂಥ ವಿವರಗಳು ಕೂಡ ಅಲ್ಲಿವೆ. ಶ್ರವಣಬೆಳಗೊಳದಲ್ಲಿರುವ ವಿಶ್ವಪ್ರಸಿದ್ಧ ಗೊಮ್ಮಟೇಶ್ವರ ಮೂರ್ತಿ ಕೂಡ ಗಂಗರ ಕೊಡುಗೆಯಾಗಿದೆ. ಇದರ ನಿರ್ಮಾತೃ ಚಾವುಂಡರಾಯನ ಪ್ರತಿಮೆ. ಇದು ಅದ್ಭುತವಾದ ಗಜಕಾಳಗವನ್ನು ಕೂಡ ಕಾಣ್ತೀವಿ. ಅಷ್ಟೇ ಅಲ್ಲ, ವಿವರವನ್ನು ಕೂಡ ನಾವು ಇಲ್ಲಿ ಓದ್ಬೋದು. ಈ ಗಜಕಾಳಗದ ಪ್ರತಿಮೆ ಅಂತೂ ತುಂಬ ಪಾಪ್ಯುಲರ್ ಆಗಿಬಿಟ್ಟಿತ್ತು. ಎಲ್ಲರೂ ಅಲ್ಲಿ ಫೋಟೋಕ್ಕೆ ಮುಗಿ ಬೀಳ್ತಾ ಇದ್ರು. ಅದಕ್ಕೆ ನಾನಂತೂ ಸೆಲ್ಫಿ ತಗೊಂಡು ಸೈಲೆಂಟಾಗಿ ಈ ಕಡೆ ಬರ್ತಾ ಉಳಿದೆ. ಅಷ್ಟೇ ಅಲ್ಲ, ಆಗಿನ ಕಾಲಕ್ಕೇ ಅನೇಕ ಮಹಾರಾಣಿಯರು ಕೃಷಿಕರಿಗೆ ಕೊಟ್ಟಂಥ ಪ್ರೋತ್ಸಾಹ, ಸ್ತ್ರೀಯರಿಗೆ ಕೊಟ್ಟಂಥ ಪ್ರೋತ್ಸಾಹ, ತಂದಂಥ ಕ್ರಾಂತಿಕಾರಿ ಬದಲಾವಣೆಗಳು ನಮಗೆ ಆಶ್ಚರ್ಯವನ್ನು ಮೂಡಿಸ್ತವೆ. ಅದನ್ನೆಲ್ಲ ನಾವು ಖುದ್ದಾಗಿ ನೋಡಬೇಕಂತಂದರೆ ಇಲ್ಲಿ ಬಂದು ನಿಂತರೆ ನಮಗೆ ಹೊರಗೆ ಹೋಗಬೇಕಂತಲೇ ಅನಿಸಲ್ಲ. ಗಂಗಾ ಸಾಮ್ರಾಜ್ಯದ ಬಗ್ಗೆ ಇನ್ನಿಲ್ಲದಂತೆ ಮಾಹಿತಿಯನ್ನು ಸಂಗ್ರಹ ಮಾಡಿ ಅದರಲ್ಲೂ ಮೂರ್ತ ರೂಪಕ್ಕಿಳಿಸಿದ್ದಾರೆ. ಅದು ಆಕರ್ಷಕವಾಗಿ. ಖಂಡಿತವಾಗಿ ಯಾರೂ ಮಿಸ್ ಮಾಡ್ಕೋಬೇಡಿ. ಸಾಹಿತ್ಯಾಸಕ್ತರಿರ್ಬೋದು, ನಾಡು ನುಡಿಯ ಬಗ್ಗೆ ಹೆಮ್ಮೆ ಇರುವಂಥವ್ರು ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಯಾರೇ ಇದ್ರೂ ಈ ಒಂದು ಪ್ರದರ್ಶನದ ಸದುಪಯೋಗವನ್ನು ಪಡೆದುಕೊಳ್ಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ತನಕ ನೋಡಿದ್ದು ಗಾಜಿನ ಮನೆ ಒಳಗಡೆ ವಿಶೇಷತೆಗಳು. ಹೊರಗಡೆ ಇರೋದು ತಮಾಷೆ ಮಜಾ ಎಲ್ಲ. ಬನ್ನಿ ಅಲ್ಲಿ ಹೋಗೋಣ. ಅಲ್ಲಲ್ಲಿ ಫೌಂಟೇನ್ಗಳಿವೆ. ಅಲ್ಲೆಲ್ಲ ಸುತ್ತಾಡಿ ಫೋಟೋ ತೆಗೆಸ್ಕೊಳ್ಳಿ, ಮಜಾ ಮಾಡಿ. ಅಷ್ಟೇ ಅಲ್ಲ, ಚುಮ್ ಮಳೆ ಬರ್ತಾ ಇದೆ. ಮಳೆಯಲ್ಲಿ ನೆಂದುಕೊಂಡು ಕೂಡ ಖುಷಿ ಪಡ್ಬೋದು. ಗಿಡಗಳು, ಮರಗಳು, ಫೌಂಟೇನ್ಗಳು ಎಲ್ಲ ಕಡೆ ಫೋಟೋ ತೆಗೆಸ್ಕೊಂಡಾದಮೇಲೆ ನೀವು ಹೋಗಬೇಕಾಗಿರೋದು ಬಿಗ್ ಬಾಸ್ ಆಡಿಷನ್ಗೆ. ಇಲ್ಲಿ ಬಿಗ್ ಬಾಸ್ ಆಡಿಷನ್ ನಡೀತಾ ಇದೆ. ಖಂಡಿತವಾಗಿ ಯಾರು ಮಿಸ್ ಮಾಡ್ಕೋಬೇಡಿ. ಅದಕ್ಕೆ ರಶ್ ಕಡಿಮೆ ಇರೋವಾಗ ಹೋಗಿ ಒಂದು ಚಾನ್ಸ್ ನೋಡಿ. ಅದೃಷ್ಟ ಇದ್ದರೂ ಇರ್ಬೋದಲ್ವಾ. ನೋಡಿ, ಕಾಲೇಜ್ ಮಕ್ಕಳಿಗೆ 2 ಟೀಮ್ ಮಾಡಿ ಟಾಸ್ಕನ್ನು ಕೊಟ್ಟಿದ್ದಾರೆ. ಇನ್ನೂ ಅನೇಕ ಜನ ಇಲ್ಲಿ ಕಾಯ್ತಾ ಇದ್ದಾರೆ. ನಾನು ಯಾಕೆ ಹೋಗಲಿಲ್ಲ ಅಂತೀರಾ? ನನಗೆ ಟಾಸ್ಕ್ ಸ್ವಲ್ಪ ಭಯ. ಅಲ್ಲಿ ಬಿಗ್ ಬಾಸಲ್ಲಿ ಟಾಸ್ಕ್ ಕೊಡ್ತಾರಲ್ಲ, ಏನೇನೋ ವಿಚಿತ್ರ ಟಾಸ್ಕ್ಗಳು, ಅದರಿಂದ ಭಯ. ನಾನು ಅದೆಲ್ಲ ಏನು ಹೇಳಲ್ಲ. ನೋಡೋಣ ನೀವು ಎಷ್ಟು ಬ್ರಿಲಿಯಂಟ್ ಇದ್ದೀರಾ ಅಂತ. ಸೊ ಏನ್ ಗೊತ್ತಾ, ಇದು ಜೋಡ್ಸೋದ್ರ ಜೊತೆಗೆ ಯಾರು ಫಸ್ಟ್ ಜೋಡಿಸಿ ಲಾಂಚ್ ಡೇಟ್ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಇವತ್ತು ಲಾಂಚ್ ಆಗ್ತಿದೆ ಅಂತ ವಿತ್ ಟೈಮಿಂಗ್ಸ್ ಹೇಳ್ಬೇಕು ಜೋರಾಗಿ. ಆಯ್ತಾ? ನೀವು ಬುದ್ಧಿವಂತರ ಇಲ್ವಾ ಅಂತ ನೋಡ್ತೀನಿ ನಾನು. ಆಯ್ತಾ? ಓಕೆ, ಹಂಗೆ ಹೇಳಿ. ಫಸ್ಟ್ ಅಲ್ವಾ? ಓಕೆ, ಹಂಗೆ ಹೇಳಿ. 3, 2, 1 ಸ್ಟಾರ್ಟ್. ಯಾವ ಟೀಮ್ ಗೆಲ್ಲತ್ತೆ ನೋಡೋಣ. ರೋಸು, ಸನ್ಫ್ಲವರ್. ಇಷ್ಟು ಸುಂದರವಾದ ಆಹ್ಲಾದಕರವಾದ ಪರಿಸರ ಸಿಕ್ಕಾಗ ಫೋಟೋ ಕ್ಲಿಕ್ಸ್ಕೊಳ್ಳೋಕ್ಕಾಗಲಿ, ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿ ಮಿಸ್ ಮಾಡ್ಕೋಬಾರ್ದು ನಾವು. ಇಲ್ಲಿರುವಂಥ ಉದ್ದುದ್ದ ತರಕಾರಿಗಳಿಗೆ ಹಾಗೂ ಡ್ರ್ಯಾಗನ್ ಫ್ರೂಟ್ಗೆ ಹಾಯ್ ಹೇಳೋಣ. ಅಷ್ಟೇ ಅಲ್ಲ, ಬೇರೆ ಸಸ್ಯಗಳಿಗೆ ಮಾರಕವಾದ ಲಾಂಟಾನ ಬಳ್ಳಿಗಳನ್ನು ಒಣಗಿಸಿ ತಯಾರಿಸಿದ ಈ ಮುದ್ದಾದ ಆನೆ ಮತ್ತು ಆನೆ ಮರಿಗಳಿಗೂ ಹಾಯ್ ಹೇಳೋಣ. 6ನೇ ತಾರೀಕಿಂದ ಶುರುವಾಗಿದೆ, 17ನೇ ತಾರೀಕು ತನಕ ಇರುತ್ತೆ. ಈ ಕ್ಷಣ ಲಾಲ್ಬಾಗ್ಗೆ ಬಾಯ್ ಹೇಳೋಣ.